ಮಾಡಬೇಕು ಅಂತ ರೆಡಿ ಮಾಡಿದ್ದೀನಿ. ಒಂದು 5 ಮಿನಿಟ್ಸ್ ಫ್ರೈ ಆಗಲಿ. ಪೂಜೆ ಸಾಮಾನೆಲ್ಲ ತೊಗೋಬೇಕು. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ವಿನಿತಾ ಸಹನಾ ಯೂಟ್ಯೂಬ್ ಚಾನಲ್. ಈಗ ಟೈಮ್ ಬಂದು 6:30ಇಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರಿಪ್ಷನ್ ತುಂಬ ಇಂಪಾರ್ಟೆಂಟು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತು ಅಲ್ಲಿ ಬೆಲ್ ಐಕನ್ ಇರುತ್ತಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇವತ್ತಿನ ಮಾಮೂಲಿ ರೊಟೀನ್ ಏನಿರುತ್ತೋ ಅದು. ಇವಾಗ ಟೊಮೊಟೊ ಬಾತ್ ಮಾಡಬೇಕು ಅಂತ ರೆಡಿ ಮಾಡಿದ್ದೀನಿ. ನಾನು ಹೇಗೆ ಟೊಮೊಟೊ ಬಾತ್ ಮಾಡ್ತೀನಿ, ಸಿಂಪಲ್. ನಾನೇನು ಬೇರೆ ಎಕ್ಸ್ಟ್ರಾ ಅದು ಇದು ಏನೂ ಹಾಕಲ್ಲ. ನನಗೆ ಮಸಾಲೆ ಇಷ್ಟ ಇಲ್ಲ. ಸಿಂಪಲಾಗಿ ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಬ್ಯಾಚುಲರ್ಗೂ ಆಗುತ್ತೆ, ಮತ್ತು ಅಡುಗೆ ಬರದೇ ಇರೋರು ಮಾಡ್ಬೋದು. ಸಿಂಪಲ್ ಇರುತ್ತೆ, ಏನು ಮಸಾಲೆಗಳ ಐಟಮ್ಸ್ ಏನು ರುಬ್ಬೋದು ಅವೆಲ್ಲ ಇರೋಲ್ಲ. ಸಿಂಪಲಾಗಿ ಹೇಗೆ ಟೊಮೊಟೊ ಬಾತ್ ಮಾಡೋದು ಅಂತ ನನಗೆ ಏನು ಬರುತ್ತೋ ನಾನು ಅದನ್ನು ಹೇಳ್ಕೊಡ್ತೀನಿ. ಬನ್ನಿ. ಅದು ಟೊಮೆಟೊ ಬಾತ್ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ. ಒಂದು 5ರಿಂದ 6 ಟೊಮೊಟೊ ಮತ್ತು ಒಂದು 2 ಈರುಳ್ಳಿ, ಅದಾದಮೇಲೆ ಒಂಚೂರು ಪುದೀನ, ಒಂಚೂರು ಕೊತ್ತಂಬರಿ, ಒಂಚೂರು ಹಸಿಮೆಣ್ಸಿನ್ಕಾಯಿ, 1 ಕ್ಯಾಪ್ಸಿಕಮ್ಮು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಾದಮೇಲೆ ಬಟಾಣಿ ನೆನೆಸ್ಕೊಂಡಿದ್ದೆ, ಅದು ಮಾಮೂಲಿ ಆಯಿಲು, ಪಲಾವ್ ಸಾಮಾನು. ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ನೀವೆಷ್ಟು ಅಕ್ಕಿ ಹಾಕ್ಕೊತೀರಾ ಅದ್ರ ಮೇಲೆ ಡಿಪೆಂಡು. ಆಯಿಲು ಕಾದ್ಮೇಲೆ ಪಲಾವ್ ಸಾಮಾನು ಹಾಕ್ತಾಯಿದ್ದೀನಿ. ಒಂದು 4ರಿಂದ 5 ಮೆಣಸು, ಆಮೇಲೆ 1-2 ಲವಂಗ, ಮತ್ತು ಸ್ವಲ್ಪ ಜೀರಿಗೆ, ಚೂರು ಸಾಸಿವೆ, ಸ್ವಲ್ಪ ಕರಿಬೇವು, ಇಷ್ಟು ಕಡಲೆಕಾಯಿ ಬೀಜ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಚೆನ್ನಾಗಿರುತ್ತೆ, ನೀವು ಹಾಕೋಬೋದು. ಹಸಿಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ. ಈಗ ಉರಿಬೇಕು. ನೆಕ್ಸ್ಟು ಈರುಳ್ಳಿ ಹಾಕೊತಾ ಇದ್ದೀನಿ. ಈಗ ಟೊಮೊಟೊ ಹಾಕೊತಾ ಇದ್ದೀನಿ. ಇದನ್ನು ಆದಷ್ಟು ಉರಿಬೇಕು ಎಣ್ಣೆಗೆ. ನೆನೆಸಿರೋ ಬಟಾಣಿ ಹಾಕೊತಾ ಇದ್ದೀನಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕ್ತಾಯಿದ್ದೀನಿ. ನೀವು ರೈಸ್ ಎಷ್ಟು ಹಾಕ್ಕೊತೀರಾ ಅದ್ರ ಮೆಷರ್ಮೆಂಟ್ಗೆ ಸಾಲ್ಟ್ ಹಾಕಬೇಕು. ನಾನು 3 ಗ್ಲಾಸ್ ರೈಸ್ ಹಾಕ್ತಾಯಿದ್ದೀನಿ, ಅದಕ್ಕೆ ನಾನು 3 ಸ್ಪೂನ್ ಸಾಲ್ಟ್. ಸ್ವಲ್ಪ ಅರಿಶಿನ ಹಾಕ್ಕೊಬೇಕು, ಜಾಸ್ತಿ ಬೇಡ, ಸ್ವಲ್ಪ. ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಇದೆಲ್ಲ ಒಂಚೂರು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಒಂದು 5 ಮಿನಿಟ್ಸ್ ಫ್ರೈ ಆಗಲಿ. ಈಗ ಪುದೀನ ಹಾಕೋತಾ ಇದ್ದೀನಿ. ಫ್ರೈ ಆಗಿದೆ ಆಲ್ಮೋಸ್ಟು. ಈಗ ಮಸಾಲೆಗಳನ್ನೆಲ್ಲ ಹಾಕ್ಬಿಡೋಣ. ಒಂಚೂರು ಗರಂ ಮಸಾಲ, ಚೂರು ಧನಿಯಾ ಪುಡಿ. ಒಂದು ಬಾಕ್ಸಲ್ಲಿ ಹಾಕಿಲ್ಲ ಫ್ರೆಂಡ್ಸ್, ನಾನು ಹೀಗೆ ಎತ್ತಿಟ್ಟಿರ್ತೀನಿ, ಜಾಸ್ತಿ ಯೂಸ್ ಮಾಡೋಲ್ಲ ನಾನು, ಅದಕ್ಕೋಸ್ಕರ. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರು, ಖಾರ ನೋಡ್ಕೊಂಡು ಹಾಕೊಳ್ಳಿ. ಎಣ್ಣೆಯಲ್ಲೇ ಆದಷ್ಟು ಫ್ರೈ ಆಗಬೇಕು ಮಸಾಲೆ ಎಲ್ಲ. ಒಂದು 2 ಮಿನಿಟ್ಸ್ ಫ್ರೈ ಆಗಲಿ. ಮಸಾಲೆ ಫ್ರೈ ಆಗಿದೆ. ಈಗ ನೀರು ಹಾಕ್ಕೊತಾ ಇದ್ದೀನಿ. 3 ಗ್ಲಾಸ್ ಅಕ್ಕಿಗೆ ನಾನು 6 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. 1 2 3 4 5 ಕುದೀತಿದೆ ಫ್ರೆಂಡ್ಸ್. ಈಗ ರೈಸ್ ಹಾಕೊಳ್ಳೋಣ. ನಾನು ತೊಳೆದ್ಬಿಟ್ಟು ರೈಸ್ನ ನೆನೆಸಿಟ್ಟಿದ್ದೆ, ಈಗ ಹಾಕ್ತಾ ಇದ್ದೀನಿ.
ಈಗ ಕೊತ್ತಂಬರಿ ಹಾಕೊತಾ ಇದ್ದೀನಿ. ಕೊತ್ತಂಬರಿ ಹಾಕಿದ್ಮೇಲೆ ನೀಟಾಗಿ ತಿರುಗಿಸ್ತಿದ್ದೆ. ಕ್ಲೋಸ್ ಮಾಡಿ ಒಂದು 2 ವಿಷಲ್ ಕೂಗಿದ್ರೆ ಟೊಮೆಟೊ ಬಾತ್ ರೆಡಿ. ಓಕೆ ಫ್ರೆಂಡ್ಸ್, ಈಗ ಟೊಮೆಟೊ ಬಾತ್ ಮಾಡಿದ್ದಾಯಿತು, ಸರ್ವ್ ಮಾಡಿದ್ದು ಆಯಿತು. ಬಟ್ ಯಾರೂ ತಿನ್ನಲ್ಲ, ವೀಡಿಯೋಗೋಸ್ಕರ ಫೋಟೋ ತೊಗೊಂಡೆ. ಅಂದರೆ ಎಲ್ಲರೂ ಶೇಕೆ ಅಲ್ವಾ, ಮಧ್ಯಾಹ್ನ ತಿನ್ನಬೇಕು. ಇವ್ರ ಬಾಕ್ಸಿಗೆ ಮಾತ್ರ ನಾನು ಟಿಫನ್ ಮಾಡೋದು. ಹೇಗಿದೆ ಅಂತ, ಹೇಗೆ ಮಾಡ್ಬೋದು, ಈಸಿ ಇದೆಯಾ ಅಂತ ಕಮೆಂಟ್ ಮಾಡಿ. ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಟೇಸ್ಟ್ ಮಾಡೋವರೆಗೂ ಹೇಳೋಕ್ಕಾಗಲ್ಲ. ಬಟ್ ನನಗೆ ಟೊಮೆಟೊ ಬಾತ್ ಮಾಡೋದು, ನಾನು ಮಾಡೋದು ನನಗೆ ತುಂಬ ಇಷ್ಟ. ಏನು ಮಸಾಲೆ ಇರೋಲ್ಲ. ಮತ್ತು ಇನ್ನೊಂದು ಏನು ಅಂದರೆ ಟೊಮೆಟೊ ಬಾತ್, ಆ್ಯಕ್ಚುಲಿ ಟೊಮೆಟೊ ಬಾತು, ಪಲಾವು ಇದನ್ನೆಲ್ಲ ಡಿಪೋ ಅಕ್ಕಿಲಿ ಮಾಡಿದ್ರೆ ಇನ್ನೂ ಸೂಪರು. ನಂಗೆ ಡಿಪೋ ಅಕ್ಕಿ ಅಂದರೆ ತುಂಬ ಇಷ್ಟ. ಅಂಗಡಿ ಅಕ್ಕಿಗಿಂತ ಡಿಪೋ ಅಕ್ಕಿ ಇಷ್ಟ ನನಗೆ. ಮಕ್ಕಳು ಬಾಕ್ಸ್ಗಲ್ವಾ, ಆಮೇಲೆ ಅದು ಮಧ್ಯಾಹ್ನ ಅದು ಬಿಸಿ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಆದರೆ ಒಂಥರ ಡ್ರೈ ಆಗೋಗುತ್ತೆ ಅಂದ್ಬಿಟ್ಟು ಮಾಮೂಲಿ ಬೇರೆ ರೈಸಲ್ಲಿ ಮಾಡ್ತೀನಿ. ನಂಗೆ ಆದರೆ ಡಿಪೋ ಅಕ್ಕಿನೇ ತುಂಬ ಇಷ್ಟ. ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ. ನಮ್ಮಮ್ಮ ನನಗೆ ತಲೆ ಬಾಚಿಸಿದ್ದಾರೆ. ಹಾಯ್ ಫ್ರೆಂಡ್ಸ್, ಕೆಲಸ ಎಲ್ಲ ಮುಗೀತು, ಸ್ನಾನ ಆಯಿತು, ಪೂಜೆ ಆಯಿತು, ಬಟ್ಟೆನೂ ಒಣಗಾಕಿದ್ದಾಯಿತು. ಫ್ರೆಶ್ ಕುಡಿತಾ ಇದ್ದೀನಿ. ಇದು ಸಿನೆಮನ್ ಫ್ರೆಶ್ಶು. 9:15 ಈಗ ಟೈಮು. ಮತ್ತು ಫ್ರೆಶು ಶೇಕು ಕುಡಿದ್ಬಿಟ್ಟು ಇದು ಈ ವಿಡಿಯೋ ಮಾಡ್ತಾಯಿದ್ದೀನಲ್ಲ, ಅದು ಎಡಿಟ್ ಇದೆ, ಮುಗಿಸ್ಕೊಂಡು ಸಿಗ್ತೀನಿ. ಏಕೆಂದರೆ ಶೇಕ್ ಕುಡಿದು 4 ಅವರ್ ಆದಮೇಲೆ ನಾನು ಊಟ ಮಾಡಬೇಕು. ಇವ್ರು ಬರ್ತಾರೆ ಅಂತ ವೆಯ್ಟ್ ಮಾಡಿದೆ, ಬರಲಿಲ್ಲ. ಸರಿ ನಾನು ತಿನ್ನ ಅಂತ ಫೋನ್ ಮಾಡಿದೆ. ಹಾಗಂತ ಏನು ಬರೋವರೆಗೂ ವೆಯ್ಟ್ ಮಾಡ್ತೀನಿ ಅಂತ ಏನಿಲ್ಲ, ಜೊತೆ ತಿನ್ನೋಣ ಅಂದ್ಕೊಂಡೆ. ಬಟ್ ಲೇಟ್ ಆಯಿತು, ನಾನು ತಿಂದುಬಿಟ್ಟೆ. ಅಷ್ಟೇ ಚೆನ್ನಾಗಿತ್ತು. ಈಗ ಅವ್ರನ್ನ ಕೇಳೋಣ ಟೊಮೆಟೊ ಬಾತ್ ಹೇಗಿದೆ ಅಂತ. ಕಲರ್ ಮಾತ್ರ ಸಕಲ ಕಾಣ್ತಾ ಇದೆ. ಪಕ್ಕ ಖಾರ ಜಾಸ್ತಿ ಐತೆ ಅಂತ ಅನ್ನಿಸ್ತಾ ಐತೆ, ಯಾಕಂದರೆ ನಮ್ಮನೆ ಕಲರ್ ಹಾಕಲ್ಲ ಅಂತ ನನಗೆ ಗೊತ್ತು. ಹಂಗೆ ಬರೀ ಅನ್ನ ತಿಂದು ನೋಡ್ತೀನಿ, ಖಾರ ಇದೆಯಾ ಕಮ್ಮಿ ಇದೆಯಾ. ಖಾರ ಐತೆ ಪಕ್ಕ. ಚೆನ್ನಾಗಿದೆ. ನಿಮ್ಮ ಫೇವರೇಟ್ ಕಡ್ಲೆಕಾಯಿ ಬೀಜ ಹಾಕಿದ್ರಾ? ಹೌದು. ಟೊಮೆಟೊ ಬಾತ್ ಹೇಗಿದೆ ಹೇಳು? ಚೆನ್ನಾಗಿದೆ, ಸೂಪರ್ ಆಗಿದೆ. ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ತಿಂದೆ ಫ್ರೆಂಡ್ಸ್, ಚೆನ್ನಾಗಿದೆ. ಆದರೆ ಅವರು ಖಾರ ತಿನ್ನಲ್ಲ, ನಾನು ಹೆವಿ ಖಾರ ತಿಂತೀನಿ. ಆಮೇಲೆ ಅದೇ ನಾನ್ ವೆಜ್ ಆದರೆ ಬಿರಿಯಾನಿ ಅಥವಾ ಅದೇನೋ ಚಿಲ್ಲಿ ಚಿಕನ್ ಮನೆಗೋಸ್ಕರ ಮಾಡಿರೋದು, ಮಕ್ಳಿಗೋಸ್ಕರ ಮಾಡಿರೋದು. ತಿಂತಾರೆ. ಸೋನು ಏನೋ ಹೇಳಲಿಲ್ಲ, ಏನೋ ಹೇಳ್ತಿದ್ದೆ. ಅದೇ ಬಿರಿಯಾನಿ, ಚಿಲ್ಲಿ ಚಿಕನು ಮತ್ತು ಚಿಕನ್ ಫ್ರೈ ಇದೆಲ್ಲ ಹೆವಿ ಖಾರ ಹಾಕಿ ಮಾಡು ತಿಂತಾರೆ. ನಾನ್ ವೆಜ್ಜಲ್ಲಿ ಎಷ್ಟೇ ಖಾರ ಇದ್ದರೂ ಕಣ್ಣಲ್ಲಿ ನೀರು ಬರ್ತಿದ್ರು, ಮೂಗಲ್ಲಿ ನೀರು ಬರ್ತಿದ್ರು ತಿಂತಾರೆ. ಅದೇ ವೆಜ್ಜು ಒಂಚೂರು ಖಾರ ಆಗಿಬಿಟ್ರೆ ತಿನ್ನಲ್ಲ. ಹಿಂಗಿದೆ. ಓಕೆ ಫ್ರೆಂಡ್ಸ್, ಈಗ ನಾವು ಹೊರಗಡೆ ಹೋಗ್ತಾಯಿದ್ದೀವಿ. ಏಕೆ ಅಂತ ಅಂದರೆ ಸ್ಕಂದನ್ ಕರ್ಕೊಂಡು ಬರಬೇಕು. ಕರ್ಕೊಂಡು ಬರ್ತಾ ಹಂಗೆ ನನಗೆ ಒಂಚೂರು ಟೈಲರ್ ಅಂಗಡಿಲಿ ಅಂದರೆ ಬೋಟಿಕಲ್ ಕೆಲಸ ಇದೆ, ಅದಕ್ಕೆ ಹೋಗ್ತಾಯಿದ್ದೀನಿ. ಮತ್ತು ಹೋಟ್ಲದ ಐಟಮ್ಸ್ ಎಲ್ಲ ತೊಗೊಂಬರ್ಬೇಕು. ಲೆಟ್ಸ್ ಗೋ. ನಮ್ಮದು ಬಾರ್ಬಿಕ್ಯೂ ಆಟೋದು ಚಾರ್ಜೇ ಹಾಕಿಲ್ಲ ಗುರು, ಇವರು ಮರ್ತೋಗ್ಬಿಟ್ಟವ್ರೆ. ಚಾರ್ಜರ್ ಹಾಕಿಲ್ಲ ಅಂದರೆ ಒಳಗಡೆ ಇರೋ ಲೈಟ್ಸ್ ಯಾವುದು ಬರಲ್ಲ. ಅಂದರೆ UPS ಚಾರ್ಜ್ ಮಾಡಬೇಕು ಡೈಲಿ 6 ಅವರ್ ಚಾರ್ಜ್ ಮಾಡಿದ್ರೆ ಮಾತ್ರ ಫುಲ್ ಡೇ. ಅಂದರೆ ನಾವು ಒಂದು 6 ಗಂಟೆಗೆ ಹೋದ್ರೂ 10:30 11 ಗಂಟೆ, ನಿನ್ನೆ 11:30 12 ಗಂಟೆ ಆಯಿತು, ಅಲ್ಲಿವರೆಗೂ ಲೈಟ್ ಇರುತ್ತೆ. ಈಗ ಹಾಕಕ್ಕೆ ಹೋಗಿದ್ದಾರೆ ಅವಿನಾಶ್ ಅವರು. ಸ್ಕಂದನ್ ಸ್ಕೂಲಿಗೆ ಹೋಗಿದ್ದೆ, ಬರ್ತಾ ಇದ್ದಾನೆ ಅವನು ನಿಧಾನಕ್ಕೆ. ಮತ್ತೇನೋ ಬ್ಯಾಟ್ ಏನೋ ಈಸ್ಕೊಂಬಿಟ್ಟಿದ್ದಾರಂತೆ ಅವ್ರ ಟೀಚರು. ಬಂದು ಹೇಳಿ ಈಸ್ಕೊಡಿ ಬಾ ಅಂತ ಕರೀತಾ ಇದ್ದಾನೆ. ನಾನು ಬರಲ್ಲ ಅಂತ ಅವ್ನು ಬಿಡ್ತಾ ಇರಲಿಲ್ಲ. ಸರಿ ಮಾತಾಡೋಣ ಟೀಚರ್ ಹತ್ರ ಅಂತ ಹೋದೆ. ಬಟ್ ಅವ್ರು ಹೇಳಿದ್ರು ನಿಮ್ಮ ಮಗ ಫುಲ್ಲು ತೀಟೆ, ಅವ್ನು ಹೇಳ್ದಂಗೆ ಕೇಳಿದ್ರೆ ಬ್ಯಾಟ್ ಕೊಡ್ತೀನಿ ಮ್ಯಾಮ್, ಇಲ್ಲ ಅಂದರೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ದಂಗೆ ಕೇಳಪ್ಪ ಅಂತ ನಾನು ಕೊಡ್ತೀನಿ. ಆಮೇಲೆ ಕನ್ನಡ ನೋಟ್ಸು ಎಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ. You put down the phone, you've nowhere to go. ಓಕೆ ಫ್ರೆಂಡ್ಸ್, ಈಗ ಮನೆಗೆ ಬಂದ್ವಿ. ಪೂಜೆ ಸಾಮಾನೆಲ್ಲ ತೊಗೋಬೇಕು. ನಾಳೆ ವಾರ ಮಾಡಬೇಕಿತ್ತು, ಪೂಜೆ ಮಾಡಬೇಕಿತ್ತು. ಅದಕ್ಕೆ ಪೂಜೆ ಸಾಮಾನು ತೊಗೊಂಡು, ಹೂವು ಒಂದು ತೊಗೊಂಡಿಲ್ಲ. ಹೂವು ನಾಳೆ ಬೆಳಗ್ಗೆ ಹೋಗಿ ತೊಗೊಂಬರ್ತೀನಿ ಅಂದರು ಅವಿನಾಶ್. ಸ್ಕಂದನ್ ಕರ್ಕೊಂಡು ಪೂಜೆ ಸಾಮಾನು ತೊಗೊಂಡು
ಬೋಟಿಗೆ ಕೊಂದು ಹೋಗಲಿಲ್ಲ, ಯಾಕೆಂದರೆ ಅವರೇನೋ ಎಲ್ಲೋ ಹೊರಗಡೆ ಹೋಗಿದ್ದಾರಂತೆ. ಬಂದಮೇಲೆ ಕಾಲ್ ಮಾಡ್ತೀನಿ ಅವಾಗ ಬನ್ನಿ ಅಂದರು. ಸರಿ ನಾನು ಹಂಗೆ ಬಂದೆ. ಇಲ್ಲಿ ನಮ್ಮದು ಬಾರ್ಬಿಕ್ಯೂಗೆ ಲೇಟ್ ಆಗಿಬಿಡುತ್ತೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಸರಿ ರೆಡಿ ಮಾಡ್ಕೊಳ್ಳೋಣ, ಅವ್ರು ಕಾಲ್ ಮಾಡಿದಾಗ ಹೋಗೋಣ ಅಂತ ಬಂದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅಂತ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.